ಆದ್ರೆ ವಿಧಾನಸೌಧದಲ್ಲಿ ಚರ್ಚೆ ಮಾಡಕ್ಕೆ ಅವಕಾಶ ನಮ್ಮ ಸ್ಪೀಕರ್ ಅವರು ಮುಖ್ಯಮಂತ್ರಿಗಳಿಗೆ ಆಗಲಿ ಹೇಳಿದ್ದಾರೆ. ಅಲ್ಲಿ ಅವರು ಆರೋಗ್ಯಕರ ಚರ್ಚೆ ಮಾಡಕ್ಕೆ ಎಲ್ಲವನ್ನ ಕೂಲಂಕುಷ ಚರ್ಚೆ ಮಾಡಕ್ಕೆ ಅವಕಾಶ ಐತಿ. ಆದ್ರೆ ಅವರಲ್ಲಿ ನಾವು ಕಳಕಳ ಮನವಿ ಮಾಡ್ತೀನಿ, ದಯಮಾಡಿ ತಾವೆಲ್ಲ ಬಂದು ವಿಧಾನಸೌಧದಲ್ಲಿ ಚರ್ಚೆ ಮಾಡಿ ಅದು ಏನನ್ನೋದಕ್ಕೆ ಮುಂದಿನ ಉತ್ತರ ಸಿಗುತ್ತೆ. ಮತ್ತೆ ತನಿಖೆ ಕೂಡ ಆದೇಶ ಆಗಿದೆ ಅವ್ರ ಮೇಲೆ. ಈಗಾಗಲೇ ನ್ಯಾಯಾಲಯದಲ್ಲಿರೋದ್ರಿಂದ ನಾವು ಅದ್ರ ಬಗ್ಗೆ ಮಾತಾಡಕ್ ಬರಲ್ಲ. ನಮ್ಮ ಹೈಕಮಾಂಡ್ ಮತ್ತು ರಾಜ್ಯಪಾಲರಿಗೆ ಸೇರಿ ಎಲ್ಲರೂ ಮಾಡಿ ಸಚಿವನೇ ಮಾಡಿದ್ದಾರೆ. ಅದಕ್ಕೆ ನಾವು ಮತ್ತೊಂದು ಮನವಿ ಮಾಡಿದ್ದೇವೆ ವಿರೋಧ ಪಕ್ಷದ ಹತ್ರ. ಮುಖ್ಯಮಂತ್ರಿಗಳು ಅನೇಕ ಸರಿ ಮನವಿ ಮಾಡಿದ್ದಾರೆ, ಬಂದು ನೀವು ಚರ್ಚೆ ಮಾಡಕ್ ಅವಕಾಶ ಐತೆ ಬರ್ರಿ ಅಂತ. ಅದರಿಂದ ಅವರಲ್ಲಿ ವಿನಂತಿ ಮಾಡ್ತೇವೆ. ಅದೇ ಈಗ ರೇಟ್ ಸ್ವಲ್ಪ ಬೇರೆ ಬೇರೆ ಕಡೆ ಕಬ್ಬಿನ ಬೆಳೆನೂ ಸಹ ಕಡಿಮೆ ಆಗ್ತಕ್ಕಂಥದ್ದನ್ನು ನಾವೀಗಾಗಲೇ ಮನಗಾಣ್ತೀವಿ. ಮಳೆ ಕಡಿಮೆ ಆಗಿರೋದ್ರಿಂದ ಬಿತ್ತನೆಯನ್ನು ಸಹ ಕಡಿಮೆ ಆಗಿದೆ. ಈಗ ಎಥನಾಲ್ಗೂ ಒಂದು ಸ್ವಲ್ಪ ಬಳಕೆ ಆಗ್ತಕ್ಕಂಥ ಮಾಹಿತಿ ಬರ್ತಾ ಇದೆ. ಅದ್ರ ಬಗ್ಗೆ ಇನ್ನೂ ಮಾಹಿತಿ ನಮಗೆ ಇನ್ನೂ ತಗೋಬೇಕಾಗಿದೆ. ನಾವು ಪತ್ರಿಕೆ ಅವ್ರು ನೋಡಿದ್ರ ಪ್ರಕಾರ ಈಗ ಆ ರೀತಿಯ ಒಂದು ಮಾಹಿತಿ ಇರೋದ್ರಿಂದ ಸಂಬಂಧಪಟ್ಟಂತ ಮುಖ್ಯಮಂತ್ರಿಗಳು ಅದಕ್ಕೆ ಗಮನಿಸಿ ಮುಂದಿನ ಒಂದು ಸಭೆಯಲ್ಲಿ ಏನಾದ್ರು ತೀರ್ಮಾನ ತಗೊಂತಾರೆ. ನಾಳೆ ರೈತರು ಬಂದ್ ಕರೆ ಕೊಟ್ಟಿದ್ದಾರೆ. ಈಗಾಗಲೇ ಈಗ ನಾವು ಈಗ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಸ್ ಮಲ್ಲಣ್ಣ ಈಗ ತಾನೇ ಹೇಳಿದ್ರು, ನಮ್ಮ ರೈತ ಬಾಂಧವರು ಎಲ್ಲ ರೈತ ಮುಖಂಡರು ಎಲ್ಲ ಒಕ್ಕೂಟದವ್ರು ಸೇರ್ಕೊಂಡು ಒಂದು ತೀರ್ಮಾನಕ್ಕೆ ಬಂತಂದ್ರೆ ಅದನ್ನ ಏನಾದ್ರು ಮಾಡಿ ಒಂದು ಅಂತ್ಯಕ್ಕೆ ಬಗೆಹರಿಸ್ಬೇಕಂತಕ್ಕಂಥ ಕಡೆ ಗಮನ ಹರಿಸೋದು ಒಳ್ಳೇದು. ಎಲ್ಲರೂ ಒಕ್ಕೂಟದಿಂದ ಇದ್ರೆ ಒಂದು ಒಳ್ಳೇದಾಗುತ್ತೆ ರೈತರಿಗೆ ಅಂತಕ್ಕಂಥ ಭಾವನೆ. ಅಲ್ಲ, ರೈತರ ಪರವಾಗಿ ಐಸಿಸಿ ಮೀಟಿಂಗ್ ಅಲ್ಲಿ ಯಾರು ಕೂಡ ಮಾತಾಡಿಲ್ಲ. ಕೇವಲ ಯಾಕಂದ್ರೆ ವಾಣಿಜ್ಯ ಬೆಳೆಗೆ ಮಾತ್ರ ಭದ್ರಾ ನೀರು ಉಪಯೋಗಿಸ್ಬೇಕು, ಆ ರೀತಿ ಅಂತ ಏನಿಲ್ಲ. ಎಲ್ಲರೂ ಎಲ್ಲ ರೈತರು ಭತ್ತ, ವಾಣಿಜ್ಯ ಬೆಳೆ ಎಲ್ಲವನ್ನೂ ಸೇರಿ, ಕುಡಿಯ ನೀರಿಂದೆಲ್ಲ ಸೇರಿ, ಮಹಿಳಾರಕ್ಕೆ ಇರ್ಬೋದು, ಫ್ಯಾಕ್ಟ್ರಿಗೆ ಏನ್ ಕೊಡ್ತಕ್ಕಂಥದ್ದು ಎಲ್ಲ ಅವ್ರು ಏನ ಅದ್ರಲ್ಲಿ ನಾರಾಂಶ ಏನೈತೆ ಅದನ್ನ ಮಾಡೇ ಮಾಡ್ತಾರೆ. ನಾವ್ ಹೇಳೋದು ಬೇಡ ಅನ್ಬೇಡ. ಆ ರೀತಿ ಇರ್ತಕ್ಕಂಥದ್ದು ಅದು ಸರ್ಕಾರದ ನಿಯಮಾವಳಿ ಏನೈತೆ ಅದ್ರ ಪ್ರಕಾರ ನೀರನ್ನ ಬಿಡುಗಡೆ ಹರಿಸ್ತಕ್ಕಂಥ ಕೆಲಸ ನಡೀತೈತಿ. ಅದ್ರ ಕಡೆಗೆ ಏನಿಲ್ಲ. ಇಲ್ಲಿ ನಮ್ಮಲ್ಲಿ ಈಗ ನೀರು ಕೆಲವು ರೈತ ಮುಖಂಡರುಗಳು, ಕೆಲವು ರೈತ ಜನರು ಬಿಡಬೇಕು ಅಂತಕ್ಕಂಥ ಕೆಲವರು ಅಭಿಪ್ರಾಯ, ಈ ತರ ವ್ಯತ್ಯಾಸ ಆಗಿರೋದ್ರಿಂದ ಸ್ವಲ್ಪ ಇದಾಗಿದೆ. ಅದು ನಮ್ಮ ಮುಖ್ಯಮಂತ್ರಿಗಳು ಮತ್ತೆ ನಮ್ಮ ನೀರಾವರಿ ಸಚಿವರು ಮತ್ತೆ ನಮ್ಮ ಉಸ್ತುವಾರಿ ಸಚಿವರು ನಾವೆಲ್ಲ ಸೇರಿ ನಾಳೆ ಸೋಮವಾರನೇ ಒಂದು ಸಭೆ ಸೇರಿ ಏನಾದ್ರು ಒಂದು ಅಂತಿಮ ತೀರ್ಮಾನ ತಾಂತಾರೆ. ಬೇಸಿಗೆ ನೀರು ಬಿಟ್ರೆ ಅದು ಅಡಿಕೆ ಲಾಭಿಗೋಸ್ಕರ ಬಿಡ್ತಾ ಇದಾರೆ ಅಂತ ಇವಾಗ ಬಿಟ್ರೆ ಭತ್ತಕ್ಕೆ ಬಿಟ್ಟಂಗೆ. ಬೇಸಿಗೆಯಲ್ಲಿ ಭತ್ತನೂ ಬೆಳಿತಾವ. ಬೇಸಿಗೆಯಲ್ಲಿ ಭತ್ತನೂ ಬೆಳೆದ್ರು ತಾವು ನೋಡಿದ್ರಿ. ಈಗ ಮಳೆಗೆ ಒಟ್ಟ ರೈತರು ಎರಡು ಬೆಳೆ ತಗೊಂತದ. ನಮ್ಮ ರೈತರು ಏನೋ ಒಂದ್ ಸ್ವಲ್ಪ ಮಳೆ ವ್ಯತ್ಯಾಸ ಆಗಿರೋದ್ರಿಂದ ನಮ್ಮ ಭದ್ರಾ ಡ್ಯಾಮ್ನಲ್ಲಿ ಸ್ವಲ್ಪ ನೀರಿನ ಒಳಹರಿವು ಸ್ವಲ್ಪ ಕಡಿಮೆ ಆಗಿರೋದ್ರಿಂದ ಸ್ವಲ್ಪ ಆತಂಕ ಒಳಗಾಗಿ ನೀರು ಬಂದ್ ಮಾಡಿಸಿದ್ರು. ಇಲ್ಲ ಅಲ್ಲಿ ತುಂಬಿದ್ರೆ ಎರಡು ಬೆಳೆನೂ ಸಹ ನಮ್ಮ ರೈತರಿಗೆ ಸಿಗ್ತಿತ್ತು. ಹೋದ ವರ್ಷ ಎರಡು ಬೆಳೆ ಸಿಕ್ತು, ಈ ವರ್ಷನೇ ನಮ್ಮ ರೈತರಿಗೆ ಎರಡು ಬೆಳೆ ಸಿಗ್ತಿತ್ತು. ಆದ್ರೆ ಒಂದ್ ಬೆಳೆ ಸಿಗೋದ್ರಿಂದ ಒಂದ್ ಬೆಳೆನಾದ್ರೂ ನಾವು ಪಕ್ಕ ತಗೋಬೇಕಾಗಿತ್ತು. ಈಗ ಒಂದ್ ಬೆಳೆನಾದ್ರೂ ನಮಗೆ ಒಂದು ಅಷ್ಟು ನಮಗೆ ಕೈ ಸೇರ್ತಕ್ಕಂಥ ಕೆಲಸ ಆಗ್ಬೇಕು. ಆದ್ರೆ ಅದ್ರ ಬಗ್ಗೆ ನಮ್ಮ ರೈತಾಪಿ ಮುಖಂಡರುಗಳು ಚರ್ಚೆ ಮಾಡಬೇಕು. ಈಗ ಬಿತ್ತನೆ ಟೈಮ್ ಮುಗಿದಿದೆಯೋ ಗೊತ್ತಿಲ್ಲ, ಅದು ನಮ್ಮ ರೈತರಿಗೆ ಗೊತ್ತು. ಈಗೆಲ್ಲ ಬಿತ್ತನೆ ಟೈಮ್ ಒಂದು ತಿಂಗಳಾಗೈತಿ ಅಂತ ಕೆಲವ್ರು ಅಂತಾರೆ. ಈಗ ಮತ್ತೆ ಮುಂದಿನ ಬೆಳೆ ಬರಕ್ ನೀರಿನ ವ್ಯತ್ಯಾಸಗಳು ಆಕತಿ ಅಂತ ಕೆಲವರು ನಮ್ಮ ರೈತರ ಅಭಿಪ್ರಾಯ ಅದಾವು. ಅವ್ರ ಅಭಿಪ್ರಾಯ ಮತ್ತೆ ಈಗ ನಾವು ಬೇಕನ್ನೋದು ತಗೊಂಡು ನಮ್ಮ ಮುಖ್ಯಮಂತ್ರಿಗಳು ಒಳ್ಳೆ ನಿರ್ಣಯ ತಗೊಂತಾರೆ. ಮುಖ್ಯಮಂತ್ರಿಗಳು ಅಲ್ಲಿ ವಾಣಿ ವಿಲಾಸ್ ಡ್ಯಾಮ್ಗೆ ನೀರು ಹಾಕಿ ಈ ರೀತಿ ಎಲ್ಲ ಮಾಡ್ತಾ ಇದಾರೆ, ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ ನಮಗೆ. ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಆಮೇಲೆ ಅಪ್ಪರ ಭದ್ರಕ್ಕೆ ಬಿಡ್ಬೇಕು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ನಮ್ಮ ಭದ್ರಾ ನೀರನ್ನ ಈಗಾಗಲೇ ನಾವು ಸಹ ಈಗ ತುಂಗಾದಿಂದ ಭದ್ರಕ್ಕೆ ನೀರು ತರದಕ್ಕೆ ಲಿಫ್ಟ್ ಮಾಡ್ಲಿಕ್ಕೆ ಎಲ್ಲ ಹೇಳಿ ಚರ್ಚೆ ಮಾಡಿದೇವಿ. ಅಲ್ಲಿ ಎರಡು ಕಾಲಮ್ ಹಾಕಿದ್ರೆ ಕೆಲಸ ಪೂರ್ಣಗೊಳ್ಳುತ್ತಂತ. ಅದಾದ ತಕ್ಷಣ ಕೆಲಸ ಪೂರ್ಣಗೊಳ್ಳುತ್ತೆ. ಅಲ್ಲ, 22 ಕೆರೆದು ನಿಮ್ಮ ಮಾಯಕೊಂಡ ಕ್ಷೇತ್ರಕ್ಕೆ ಆ ಕಾಮಗಾರಿನ ಯೋಜನೆ ಇವಾಗ ಅದ್ಯಾವ್ದು ಸರಿ ಆಗ್ತಾ ಇಲ್ಲ. ಹಿಂದೆ ನಾನು ಈಗಾಗಲೇ ಹೇಳಿದ್ವಿ, L&T ಕಂಪ್ನಿಯವರು ಸ್ವಲ್ಪ ಲೋಪದೋಷದಿಂದ ಕಳಪೆ ಕಾಮಗಾರಿ ಮಾಡೋದ್ರಿಂದ ಇವತ್ತು ನಮ್ಮ ಯೋಜನೆ ಕುಂಠಿತ ಆಗಿ ಇವತ್ತು ಅದು ಅಧೋಗತಿಗೆ ಹೋಗ್ತದೆ. ಇಲ್ಲ ಅಂದ್ರೆ ಅದು ಈಗ ನಮಗೆ ಭರಮಸಾಗರ ಏನು ನಮ್ಮ ಸಿರಿಗೆರೆ ಶ್ರೀಗಳು ಭರಮಸಾಗರ ಮತ್ತು ಜಗಳೂರ್ದು ಯಾವ್ದು ನೇತೃತ್ವ ವಹಿಸ್ಕೊಂಡು ಮಾಡಿರಲ್ಲ, ಆ ರೀತಿ ಆಗಿಬಿಟ್ಟಿದ್ರೆ ಆ ಲೋಪದೋಷಗಳು ಅವತ್ತು ನಮ್ಮ ಗುರುಗಳಿಗೆ ಮಾಹಿತಿ ಇದ್ದಿದ್ರೆ ಮಾಡಿಬಿಟ್ಟಿದ್ರು. ಆದ್ರೆ ನಮ್ಮ 22 ಕೆರೆ ಲೋಪದೋಷ ಆದ್ಮೇಲೆ ಈಗೆಲ್ಲವೂ ಮನವರಿಕೆ ಆಗೈತಿ. ಈಗಾಗಲೇ ನಾವು ಅದಕ್ಕೆ ಅನುದಾನ ಸಹ ಬಿಡುಗಡೆ ಮಾಡಿಸಿದ್ವಿ. ಅದು ಸದ್ಯದಲ್ಲೇ ಮಲ್ಲಣ್ಣರು ನಾವು ಆ ಟೆಂಡರ್ ಕರೀಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಅಲ್ಲ, ನಿನ್ನೆಲ್ಲ ಅಲ್ಲಿ ವಿಧಾನಸಭೆ ನಿನ್ನೆ ಮೊನ್ನೆ ಮುಗಿದು ನಮ್ಮ ರಾಜ್ಯ ಮಟ್ಟದೆಲ್ಲ ಸಭೆ ಕರೆದು ಚರ್ಚೆ ಮಾಡಿ ಮುಂದಿನ ಏನ್ ಮಾಡ್ಬೇಕು, ನಮ್ಮ ಕಾರ್ಯಚಟುವಟಿಕೆಗಳು ಏನ್ ಮಾಡ್ಬೇಕು ಅನ್ನೋ ಬಗ್ಗೆ ಸಮಗ್ರ ಮಾಹಿತಿ ತಗೊಳ್ತಾರೆ. ಈಗ ಇನ್ನು ಮುಂದೆ ತಗೊಳ್ತೇವೆ. ಇನ್ನು ಈಗ ಪ್ರಾರಂಭ, ಇನ್ನು ಮುಂದೆ ಸ್ವಲ್ಪ ಇನ್ನೊಂದು ವಾರ 15 ದಿವಸದಲ್ಲೇ ನೀವು ಅಂದಂಗೆ ಹೊಸದೇನಾದ್ರು ಒಂದು ಪ್ರಾರಂಭ ಮಾಡಕ್ಕೆ ನಾವು ಒಂದು ಮಾರ್ಗಸೂಚಿ ಮಾಡ್ತೇವೆ. ಈಗ ಶ್ರೀಗಳ ಜೊತೆಗೆ ಸಭೆ ಮಾಡಿದ್ರೆ
ಅಲ್ಲಿ ಶ್ರೀಗಳು ಸಹ ಅದನ್ನೇ ನಮ್ಮ ರೈತರಿಗೆ ಮನವರಿಗೆ ನಮ್ಮ ಕಿವಿ ಮಾತು ಹೇಳಿದ್ರು. ಎಲ್ಲಿ ಸಹ ನೀವು ನೀರಿನ ಪೈಪನ್ನ ಹೊಡೆಯತಕ್ಕಂಥದ್ದಾಗ್ಲಿ, ಅದಕ್ಕೆ ಏನೋ JCB ಡ್ಯಾಮೇಜ್ ಮಾಡೋದಾಗ್ಲಿ ಆ ರೀತಿ ಮಾಡ್ಬೇಡ್ರಿ. ಯಾವ ಕೆರೆಗೆ ಈಗ ಅಲ್ಲಿ ಪ್ರಮಾಣ ಎಷ್ಟೈತೆ ಅಷ್ಟು ನೀರು ಬರ್ತೈತೆ ಅದನ್ನ ಬಳಕೆ ಮಾಡ್ಕೊಂಡ ಕಡೆಗೆ ಅವೆಲ್ಲ ಗಮನ ಹರಿಸ್ರಿ ಅಂತಕ್ಕಂಥದ್ದನ್ನ ಅವ್ರಿಗೆಲ್ಲರಿಗೆ ಒಂದು ಆದೇಶವನ್ನ ನಮ್ಮ ಶ್ರೀಗಳು ಕೊಟ್ಟಾರ.